ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಕೆಂಪು ಮಣ್ಣಿನಲ್ಲಿ ಎಲ್ಲವೂ ಅಂದ್ರೆ ಮೂಳೆಗಳು ಕರಗಿ ಹೋಗಿದೆ ಎನ್ನಲಾಗಿದೆ. ಎಫ್ಎಸ್ಎಲ್ನಿಂದ ವರದಿ ಬಂದ ಮೇಲೆ ಮುಂದಿನ ಕಾರ್ಯಾಚರಣೆ ಮಾಡಲಾಗುತ್ತೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ, ಕೆಮಿಕಲ್ ಅನಾಲಿಸಿಸ್ ಮಾಡಿ, DNA ಮಾಡಿ, ಹೌದು ಅಲ್ಲೇನೂ ಇರಲಿಲ್ಲ, ಏನೂ ಇಲ್ಲ, ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಹ್ಯೂಮನ್ ಇದು DNA ಹ್ಯೂಮನ್ ಇದು ಬರಲಿಲ್ಲ ಅಂತಾದರೆ ಅದು ಬೇರೆ ಕನ್ಕ್ಲೂಷನ್ನಿಗೆ ಬರುತ್ತೆ. ಅಥವಾ ಒಂದು ವೇಳೆ ಅಲ್ಲಿ ಆ ಮೂಳೆ ಕರಗೋಗಿದೆ ಅಥವಾ ಇನ್ನೇನೋ ಆಗಿದೆ, ಆದರೆ DNA ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ. ಧರ್ಮಸ್ಥಳದಲ್ಲಿ ಕಳೆಬರ ಶೋಧದ ಬಗ್ಗೆ ಸದನಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರಿಸಿದರು. ಧರ್ಮಸ್ಥಳದಲ್ಲಿ ಎಷ್ಟು ಕಡೆ ಅಗಿತೀರಿ ಅಂತ ಬಿಜೆಪಿ ಕೇಳ್ತಾ ಇದೆ. ಪೂರ್ತಿ ಧರ್ಮಸ್ಥಳವನ್ನ ಅಗಿಯೋದಿಲ್ಲ, ಮುಂದೆ ಅಗಿಬೇಕೋ ಬೇಡವೋ ಅಂತ SIT ತೀರ್ಮಾನ ಮಾಡುತ್ತೆ. ಮುಂದಿನ ಕ್ರಮದ ಬಗ್ಗೆಯೂ SIT ತೀರ್ಮಾನ ಮಾಡುತ್ತೆ ಎಂದಿದ್ದಾರೆ. ಎಫ್ಎಸ್ಎಲ್ನಿಂದ ವರದಿ ಬರೋವರೆಗೂ ಗುಂಡಿಗಳನ್ನು ಅಗೆಯದೇ ಇರಲು SIT ತೀರ್ಮಾನ ಮಾಡಿದೆ ಅಂತ ಹೇಳಿದರು. ಅವನು ಇಡೀ ಧರ್ಮಸ್ಥಳದ ಪೂರ್ತಿ ಎಲ್ಲ ತೋರಿಸಿದರೆ ಅಗಿಯೋದಿಲ್ಲ. ಆದರೆ ಈಗೇನು ಅವನು ಹೇಳಿದ್ದಾನೆ, ಆ ಸ್ಥಳಗಳನ್ನು ಮುಂದಕ್ಕೆ ಈಗ ಒಂದಿಷ್ಟು ಸಂಖ್ಯೆ ಎಲ್ಲ ಆಗಿದೆ, ಮುಂದಕ್ಕೆ ಹೋಗಬೇಕಾ ಬೇಡವಾ ಅನ್ನುವ ತೀರ್ಮಾನ ನಾವು ಮಾಡೋದಿಲ್ಲ, ಸರ್ಕಾರ ಮಾಡೋದಿಲ್ಲ. ವಿ ಹ್ಯಾವ್ ಗಿವನ್ ದಿ ಫ್ರೀಡಮ್ ಫಾರ್ ದಿ SIT and SIT only will decide whether to go forward. ಪ್ರಕರಣದ ಬಗ್ಗೆ ಉತ್ತರ ಕೊಡುವಾಗ ಪರಮೇಶ್ವರ್ ಬಿಜೆಪಿ ವಿರುದ್ಧವೂ ಕಿಡಿಕಾರಿದ್ದಾರೆ. ಪ್ರಕರಣದಲ್ಲಿ ಬಿಜೆಪಿಯವರ ಉದ್ದೇಶ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಧರ್ಮಸ್ಥಳದಲ್ಲಿ ಏನೂ ಆಗಿಲ್ಲ ಅಂದ್ರೆ ಧರ್ಮಸ್ಥಳ ಪಾವಿತ್ರ್ಯತೆ ಇನ್ನೂ ಹೆಚ್ಚಾಗುವುದಿಲ್ವಾ? ಸತ್ಯ ಹೊರಗಡೆ ಬರಲಿ, ಅಲ್ಲಿವರೆಗೂ ಕಾಯೋಣ. ಆ ಸತ್ಯ ಹೊರಗಡೆ ಬಂದ್ರೆ ಎಲ್ಲರೂ ಒಪ್ಪಿಕೊಳ್ಳಬೇಕಲ್ವಾ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಈ ಇನ್ವೆಸ್ಟಿಗೇಷನ್ ಆಚೆ ಬಂದರೆ ಒಂದು ವೇಳೆ ಇಲ್ಲ ಏನೂ ಆಗಿಲ್ಲ ಅಂತ ಅಂದ್ಕೊಳ್ಳೋಣ, ಧರ್ಮಸ್ಥಳದ ಗೌರವ ಮತ್ತು ಹೆಚ್ಚುತ್ತಲ್ವ? ಲಕ್ಷಾಂತರ ಕೋಟ್ಯಾಂತರ ಭಕ್ತಾದಿಗಳಿಗೆ ಇರುವಂಥ ನಂಬಿಕೆ ಇನ್ನೂ ಹೆಚ್ಚಾಗ್ತದಲ್ವ? ಸತ್ಯ ಹೊರಗಡೆ ಬಂತು, ಹೌದಪ್ಪ ಈ ರೀತಿ ಆಗಬಾರ್ದಾಗಿತ್ತು, ಇದು ಆಗಿದೆ, ಯಾರು ಸಂತ್ರಸ್ತರಿದ್ದಾರೆ, ಯಾರಿಗೆ ಆ ಕುಟುಂಬದವರಿಗೆ ನ್ಯಾಯ ಸಿಗ್ತದೆ ಅನ್ನೋದಾದರೂ ಆಗುತ್ತಲ್ವ? ಆ ಸತ್ಯ ಆಚೆ ಬಂದಾಗ ನೀವಾಗಲಿ ನಾವಾಗಲಿ ಅದನ್ನು ಒಪ್ಕೋಬೇಕಾಗ್ತದಲ್ಲ. ಧರ್ಮಸ್ಥಳದವರು ಕೂಡ ಈ ಇನ್ವೆಸ್ಟಿಗೇಷನ್ ಆಚೆ ಬಂದರೆ ವಿಧಾನಸಭೆಯಲ್ಲಿ ಪರಮೇಶ್ವರ್ ಉತ್ತರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಅಂತ ಹಾಗೆ ಬೆಟ್ಟ ಆಗಿದ್ದು ಇಲಿ ಹಿಡಿದಂತೆ ಪರಮೇಶ್ವರ್ ಮಾತಲ್ಲಿ ಒಂದು ಸೊಳ್ಳೆಯೂ ಸಿಗದಂತಾಯ್ತಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಸಮರದೋಳ್ ಇಲ್ಲಿ ಅವನ್ ನೋಡಿದ್ರೆ ಆ ಮಾಸ್ಕ್ ಮ್ಯಾನು ಬೆಟ್ಟ ಆಗಿದ್ಬಿಟ್ಟು ಇಲಿನೂ ಸಿಕ್ಕಲಿಲ್ಲ. ಇಲ್ಲಿ ನಮ್ಮ ಪರಮೇಶ್ವರ್ ಅವರು ಒಂದು ಸೊಳ್ಳೆನೂ ಸಿಕ್ಕಲಿಲ್ಲ ಅವ್ರು ಹೇಳಿರೋದ್ರಲ್ಲಿ, ಏನೂ ಇಲ್ಲ. ಏನೋ ಪಾಪ ಬರ್ಕೊಟ್ಟಿದ್ರು, ಯಥಾವತ್ತಾಗಿ ಓದ್ಬಿಟ್ಟಿದ್ದಾರೆ. ಧರ್ಮಸ್ಥಳ ವಿಚಾರದಲ್ಲಿ ರಾಜ್ಯದ ಜನರು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ ಅಂತ ಸದನದಲ್ಲಿ ಅಶೋಕ್ ಕಿಡಿಕಾರಿದ್ದಾರೆ. ಫಾರೆಸ್ಟ್ನಲ್ಲಿ ಹೋಗಿ ಅಗಿತಾ ಇದ್ದಾರಲ್ಲ, ಕೋರ್ಟ್ನಿಂದ ಅನುಮತಿ ಪಡೆದಿದ್ದಾರಾ? ಇದರ ಹಿಂದೆ ಯಾವ ವ್ಯಕ್ತಿ ಇದ್ದಾನೆ, ಯಾವ ಗ್ಯಾಂಗ್ ಇದೆ ಅಂತ ಬಹಿರಂಗಪಡಿಸಬೇಕು ಅಂತ ಆಗ್ರಹಿಸಿದರು. DK ಶಿವಕುಮಾರ್ ಈ ಬಗ್ಗೆ ಷಡ್ಯಂತ್ರ ಎಂದಿದ್ದಾರೆ. ಆ ಷಡ್ಯಂತ್ರ ಯಾರು ಮಾಡಿದ್ದಾರೆಂದು ಬಹಿರಂಗಪಡಿಸಿ ಅಂತ DKಶಿ ಎದುರು ಅಶೋಕ್ ಪಟ್ಟು ಹಿಡಿದರು. ಗೃಹ ಸಚಿವರೇ, ಇಡೀ ರಾಜ್ಯದಲ್ಲಿ ಸುಮಾರು 3-4 ಲಕ್ಷ ಜನ ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಗಿಳಿದು ಧರಣಿ ಮಾಡ್ತಾ ಇದ್ದಾರೆ. ಇದೇನು ನಿಮ್ಮ ಕಣ್ಣು ಕಾಣಿಸಲ್ವಾ? ಸರ್ಕಾರ ಕಣ್ಣಿಗೆ ಏನು ಇಲ್ಲ, ಏನು ಇಲ್ಲ. ಅಗದಿದ್ದೀರಲ್ಲ ಕಾಡ್ನೆಲ್ಲ ಹೋಗಿ, ಫಾರೆಸ್ಟ್ ಪರ್ಮಿಷನ್ ತಗೊಂಡಿದ್ದೀರಾ ನೀವು? ಯಾರು ಪರ್ಮಿಷನ್ ಕೊಟ್ರು ನಿಮ್ಗೆ? ಕೋರ್ಟಲ್ಲಿ ಹೇಳಿದ್ರಾ? ಇದರಿಂದ ಯಾರಿದ್ದಾರೆ ನಮಗೆ? ಇವನೆಲ್ಲ ಇವನ್ ಯಾರೋ ಇವನ್ ಬಿಟ್ಬಿಡಿ, ಇವನೆಲ್ಲ ಮುಖ್ಯ. ಇದರಿಂದ ಇರುವಂತ ಕುತಂತ್ರ ಯಾವುದು? ಇದರಿಂದ ಇರೋ ಕುತಂತ್ರ ಯಾವುದು? ಇದರಿಂದ ಇರೋ ಗ್ಯಾಂಗ್ ಯಾವುದು? ಅದು ಬೇಕು ನಮಗೆ. ಷಡ್ಯಂತ್ರ. ಈಗ DK ಶಿವಕುಮಾರ್ ಅವ್ರು ಹೇಳಿದ್ದಾರೆ, ನಾನು ಅವ್ರಿಗೆ ಬೆಂಬಲ ಕೊಡ್ತೀನಿ. DK ಶಿವಕುಮಾರ್ ಅವ್ರಿಗೆ DK ಶಿವಕುಮಾರ್ ಹೇಳಿದ್ದಾರೆ, ಬೆಂಬಲ ಕೊಡ್ತೀನಿ ನಾನು. ಷಡ್ಯಂತ್ರ ಇದೆ ಅಂತ ಅವರು ಷಡ್ಯಂತ್ರ ಯಾರು ಹೇಳ್ಬೇಕು? ಬಹಿರಂಗ DK ಶಿವಕುಮಾರ್ ಅವರು ಷಡ್ಯಂತ್ರನ ಬಹಿರಂಗಪಡಿಸಬೇಕು. ಈ ವೇಳೆ ಸದನದಲ್ಲಿ ಗದ್ದಲ ಗಲಾಟೆ ಉಂಟಾಯಿತು. ಬಿಜೆಪಿಯವರ ವಿರುದ್ಧ ರೊಚ್ಚಿಗೆದ್ದ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಬಿಜೆಪಿಯವರಿಂದ ರಾಜಕೀಯ ಅಂತ ವಾಗ್ದಾಳಿ ಮಾಡಿದರು.
ಆಯ್ತು ಇವರು ಕುತ್ಕೊಂಡು ಏನೋ ಕಾಂಗ್ರೆಸ್ನವರು ವಿರೋಧಿಗಳು ನಾವೆಲ್ಲ ಅವ್ರ ಪರ ಇದ್ದೀವಿ ಅಂತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಧ್ಯಕ್ಷರೇ. ತನಿಖೆ ನಡೀತಾ ಇದೆ, ಕಳಂಕ ಸತ್ಯಾಸತ್ಯತೆ ಆಚೆ ಬರ್ತದೆ. ಇದು ಧರ್ಮಸ್ಥಳದ ಪ್ರಕರಣದ ಬಗ್ಗೆ ವಿಧಾನಸಭೆಯಲ್ಲಿ ಡಿಸಿಎಂ ಡಿಕೆಶಿ ಮಾಹಿತಿ ಕೊಟ್ಟಿದ್ದಾರೆ. ಧರ್ಮಸ್ಥಳ ಪ್ರಕರಣವನ್ನ ಜವಾಬ್ದಾರಿಯುತ ಹಿರಿಯ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಚೀಫ್ ಮಿನಿಸ್ಟರ್ ಧರ್ಮಸ್ಥಳಕ್ಕೆ ಹೋಗಿ ಆರೋಗ್ಯ ತಪಾಸಣೆ ಮಾಡ್ಕೊಂಡು ಬಂದಿದ್ದಾರೆ. ರಾಜಕಾರಣದಲ್ಲಿ ಧರ್ಮ ಇರಬೇಕೇ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಯಾರಿಗೆ ಏನು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕೋ ತಗೊಳ್ತೇವೆ, ಯಾರಿಗೆ ಏನು ಸಂದೇಶ ಕೊಡಬೇಕೋ ಕೊಡ್ತೇವೆ. 100ಕ್ಕೆ 100ರಷ್ಟು ಷಡ್ಯಂತ್ರದ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಅಂತ ಡಿಕೆಶಿ ಹೇಳಿದ್ದಾರೆ. ಈಗ ನಮ್ಗೆ ಏನಂತಂದ್ರೆ ಇದು ಒಬ್ಬ ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸ್ ಕೈಲಿ ಇದನ್ನ ಈ ಸಂದರ್ಭದಲ್ಲಿ ಯಾಕೆ ಅಂತಂದ್ರೆ ಇಟ್ ಇಸ್ ನಾಟ್ ಇದು ಇಡೀ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ. ಇವ್ರಿಗೆ ಸ್ಟಾರ್ಟಿಂಗೇ ಹೇಳಿದ್ದಾರೆ. ಇವ್ರಿಗೆ ಎಷ್ಟಿಂದ ಅಂದ್ರೆ ಇವ್ರು ಪ್ರತಿ ವರ್ಷನೂ ಈಗ ಬಿಟ್ಬಿಟ್ರೆ ಅಷ್ಟೇ 2-3 ವರ್ಷದಿಂದ ಪ್ರತಿ ವರ್ಷಕ್ಕೊಂದ್ಸತಿ ಹೋಗಿ 10 ದಿನ ಇದೇ ಧರ್ಮಸ್ಥಳದಲ್ಲಿ ಯೂಸ್ ಟು ಟೇಕ್ ಆರೋಗ್ಯ ತಪಾಸಣೆ ಮಾಡಿಕೊಂಡು ಬಂದಿದ್ದಾರೆ. ಯಾರೋ ನಮ್ಮ ಚೀಫ್ ಮಿನಿಸ್ಟ್ರು. ಹಿ ಹ್ಯಾಸ್ ದಟ್ ಬಿಲೀಫ್. he has that belief ಪ್ರತಿಯೊಂದರಲ್ಲೂ. ನಮಗೆ ರಾಜಕೀಯ ನಾನು ನಿಮಗೆಲ್ಲ ಒಂದು ನಿಮಿಷ ನಿಮ್ಗೆ ನಾನು ಹೇಳೋದಂತ ಅಂದರೆ ಆಲ್ರೆಡಿ ಹೋಮ್ ಮಿನಿಸ್ಟರ್ ಹಸ್ ಗಿವನ್ ಅ ಡೈರೆಕ್ಷನ್. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಯಾರಿಗೆ ಯಾವ ರೀತಿ ಬಲಿ ತಗೋಬೇಕು, ಯಾವ ಕಾನೂನು ಉಪಯೋಗಿಸ್ಬಿಟ್ಟು ಯಾರಿಗೆ ಯಾವ ವಾಸ್ತಲ್ಲಿ ಕಳಿಸ್ಬೇಕು ಆ ಕೆಲಸನ ಮೈ ಹೋಮ್ ಮಿನಿಸ್ಟರ್ ಇಸ್ ಕಾಂಪಿಟೆಂಟ್. ಯು ವಿಲ್ ಡೂ ದಿ ಜಾಬ್. ಹ್ಯಾವ್ ಕಾನ್ಫಿಡೆನ್ಸ್, ಬಿ ಪೇಷಂಟ್. ಒಂದು 3-4 ದಿನ ಸ್ವಲ್ಪ ಸುಮ್ಮನೆ. ಈಗ ನಮ್ಗೇನು ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ಬಗ್ಗೆ ಶಾಸಕ ಹರೀಶ್ ಪೂಂಜಾ ಮಾತನಾಡಿದರು. ನಾವು ಕ್ಷೇತ್ರದ ಶಾಸಕನಾಗಿ ಇಲ್ಲಿಯವರೆಗೆ ನಾನು ಮಾತನಾಡಿರಲಿಲ್ಲ. ಸೋಷಿಯಲ್ ಮೀಡಿಯಾ ಧರ್ಮಸ್ಥಳದ ಪಾವಿತ್ರ್ಯತೆ ಹಾಳು ಮಾಡ್ತಾ ಇದೆ. ಇದೆಲ್ಲ ಹೊರಗೆ ಬರಲು ಸೌಜನ್ಯ ಪ್ರಕರಣ ಕಾರಣ. ಸೌಜನ್ಯ ಪ್ರಕರಣವನ್ನು ಮರು ತನಿಖೆ ಮಾಡಿ ಅಂತ ಸರ್ಕಾರಕ್ಕೆ ಹರೀಶ್ ಪೂಂಜಾ ಆಗ್ರಹಿಸಿದರು. ಇದರಲ್ಲಿ ಯಾವುದೇ ಏನು ಮಾನ್ಯ ಸರ್ಕಾರ ಗೃಹ ಸಚಿವರು ಏನು ಈ ಪ್ರಕರಣವನ್ನು SIT ತನಿಖೆ ಮಾಡಬೇಕೆನ್ನುವಂಥ ಆದೇಶವನ್ನು ಮಾಡಿರ್ತಕ್ಕಂಥ ಆದೇಶವನ್ನು ಮತ್ತೊಮ್ಮೆ ಹೇಳ್ತೇನೆ, ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಶಾಸಕನಾಗಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೇಳ್ತೇನೆ, ಇದನ್ನು ಖಂಡಿತವಾಗಿ ನಾವು ಸ್ವಾಗತ ಮಾಡಿದ್ದೇವೆ, ಇವತ್ತು ಸ್ವಾಗತ ಮಾಡ್ತಾ ಇದ್ದೇವೆ. ಇದರಲ್ಲಿ ಯಾವುದೇ ರೀತಿಯಾಗಿ ಗೊಂದಲಗಳು ಇಲ್ಲ. ಅಧ್ಯಕ್ಷರೇ, ಈ ಎಲ್ಲ ಪ್ರಕರಣಗಳು ಬೆಳಕಿಗೆ ಬರಲಿಕ್ಕೆ ಮೂಲಭೂತವಾಗಿರ್ತಕ್ಕಂಥ ವ್ಯವಸ್ಥೆ ಯಾವುದು ಕೇಳಿದ್ರೆ ಸೌಜನ್ಯ ಪ್ರಕರಣ. ಸೌಜನ್ಯ ಪ್ರಕರಣದಲ್ಲಿ ಕೋರ್ಟು ಆದೇಶ ಬಂದ ನಂತರ ಅನೇಕ ಸಂಘಟನೆಗಳು ಹೋರಾಟ ಮಾಡಿದ್ವಿ. ಭಾರತೀಯ ಜನತಾ ಪಾರ್ಟಿಯು ಸಹ ಹೋರಾಟ ಮಾಡಿತ್ತು. ನಾವು ಆಗ್ರಹ ಮಾಡಿದ್ವಿ, ಈ ತನಿಖೆ ಸೌಜನ್ಯ ಪ್ರಕರಣವನ್ನು ಮರು ತನಿಖೆ ಮಾಡಬೇಕೆನ್ನುವಂತ ಆಗ್ರಹ ಮಾಡಿದ್ವಿ. ಧರ್ಮಸ್ಥಳ ಪ್ರಕರಣದಲ್ಲಿ ಹಲವು ಬೆಳವಣಿಗೆಗಳು ಆಗ್ತಾ ಇದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು 24 ಕೊಲೆ ಮಾಡಿಸಿದ್ದಾರೆ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿದ್ದ ಮಾತು ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿತು. ತಿಮರೋಡಿ ಹೇಳಿಕೆಯನ್ನ ಬಿಜೆಪಿ ನಾಯಕರು ಪ್ರಸ್ತಾಪಿಸಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು. ಅಸಲಿಗೆ ಸಿಎಂ 24 ಕೊಲೆ ಮಾಡಿದ್ದಾರೆಂದು 2023 ಮೇ 22ರಂದು ಶಾಸಕ ಹರೀಶ್ ಪೂಂಜಾ ಹೇಳಿದ್ರು. ಇದೇ ಹೇಳಿಕೆಯನ್ನ ತಿಮರೋಡಿ 2 ವರ್ಷದ ಹಿಂದೆ ರಿಪೀಟ್ ಮಾಡಿ ಪೂಂಜಾ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು. ಈಗ ಅದೇ ಹೇಳಿಕೆ ವೈರಲ್ ಆಗಿದ್ದು ಬಿಜೆಪಿ ನಾಯಕರು ತಿಮರೋಡಿಯನ್ನ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಅಸಲಿಗೆ ತಿಮರೋಡಿ ಬಂಧನವಾದರೆ ಶಾಸಕ ಹರೀಶ್ ಪೂಂಜಾ ಸಹ ಬಂಧನವಾಗುವ ಸಾಧ್ಯತೆ ಇದೆ. ಇದೇ ವಿಚಾರದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವುದೋ ಒಬ್ಬ ವ್ಯಕ್ತಿ ಸಿಎಂ ಮೇಲೆ ಆರೋಪ ಮಾಡಿದ್ರ ಬಗ್ಗೆ ಬಿಜೆಪಿಗರು ಪ್ರಶ್ನೆ ಮಾಡಿದ್ರು. ಆದ್ರೆ ಆ ವ್ಯಕ್ತಿ ಈಗ ಮಾತಾಡಿಲ್ಲ. ಆಗ ನಮ್ಮ ಸರ್ಕಾರನೂ ಇರಲಿಲ್ಲ. ಅಂದು ಮಾತಾಡಿದ್ದಾನೆ, ಈಗ ಯಾಕೆ ಪ್ರಶ್ನೆ ಮಾಡಿದ್ರೋ ಗೊತ್ತಿಲ್ಲ. ಮಾತಾಡಿದವನ ಮೇಲೆ 18 ಕೇಸ್ಗಳಿವೆ. ಆತನ ಮೇಲೆ ಕಾನೂನಿನ ರೀತಿಯಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ತನ್ನ ವಿರುದ್ಧದ ಆರೋಪಕ್ಕೆ ನ್ಯೂಸ್ 18ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಸ್ಪಷ್ಟನೆ ಕೊಟ್ಟಿದ್ದು, ನಾನು ಆ ಹೇಳಿಕೆಯನ್ನ ನೀಡಿದ್ದಲ್ಲ. 2023ರ ಸಂದರ್ಭದಲ್ಲಿ ಹರೀಶ್ ಪೂಂಜಾ ಹೇಳಿದ್ದನ್ನ ಮರು ಹೇಳಿದ್ದೇನೆ. ಸಿದ್ದರಾಮಯ್ಯ 22 ಕೊಲೆ ಮಾಡಿದ್ದಾರೆ ಅಂತ ಹರೀಶ್ ಪೂಂಜಾ ಹೇಳಿಕೆ ಕೊಟ್ಟಿದ್ರು. ಸರ್ಕಾರ ಅರೆಸ್ಟ್ ಮಾಡೋದಾದ್ರೆ ಮೊದಲು ಹರೀಶ್ ಪೂಂಜಾರನ್ನ ಅರೆಸ್ಟ್ ಮಾಡಲಿ. ಈ ಬಗ್ಗೆ ಅವಾಗಲೇ ಮಾಜಿ ಶಾಸಕ ವಸಂತ ಬಂಗೇರ ಸಿದ್ದರಾಮಯ್ಯವರ ಗಮನಕ್ಕೂ ತಂದಿದ್ದಾರೆ. ಈಗ ಬಿಜೆಪಿ ಶಾಸಕರು ನಿನ್ನೆ ಮಾತಾಡಿದ್ದು ಅಂತ ವೈರಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಕಳೆದ 15 ದಿನಗಳಿಂದ ಧರ್ಮಸ್ಥಳದಲ್ಲಿ ನಡೀತಾ ಇದ್ದ ಕಳೇಬರ ಉತ್ಖನನಕ್ಕೆ ಬ್ರೇಕ್ ಬಿದ್ದಿದೆ. ಅನಾಮಿಕ ತೋರಿಸಿದ ಸ್ಪಾಟ್ಗಳಲ್ಲಿ ಕಳೇಬರ ಸಿಗದ ಹಿನ್ನೆಲೆ ಎಸ್ಐಟಿ ಸದ್ಯಕ್ಕೆ ಕಳೇಬರ ಶೋಧಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಕಳೇಬರ ಶೋಧ ಸ್ಥಗಿತ ಹಿನ್ನೆಲೆ ಸದ್ಯಕ್ಕೆ ಅನಾಮಿಕ ವ್ಯಕ್ತಿಯನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಿದ್ದಾರೆ. ಬೆಳಗ್ಗೆಯಿಂದ ಅನಾಮಿಕ ವ್ಯಕ್ತಿಯನ್ನ ವಿಚಾರಣೆ ಮಾಡ್ತಾ ಇರುವ ಎಸ್ಐಟಿ ಎಲ್ಲೆಲ್ಲಿ ಶವಗಳನ್ನ ಹೂತಿಟ್ಟಿದೆ ಅನ್ನೋ ಬಗ್ಗೆಯೂ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಈ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧವೂ ಜೋರಾಗಿದೆ. ಈ ಹಿನ್ನೆಲೆ ಧರ್ಮಸ್ಥಳ ಬಗ್ಗೆ ವಿಡಿಯೋ ಹಾಕಿದವರಿಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಎಸ್ಐಟಿ ತನಿಖೆ ಕುರಿತು ಬಾಯಿಗೆ ಬಂದಂತೆ ಮಾತನಾಡಿದವರ ಪಟ್ಟಿ ಕೂಡ ಎಸ್ಐಟಿ ರೆಡಿ ಮಾಡಿದ್ದು ಶೀಘ್ರದಲ್ಲೇ ಅವರನ್ನ ವಿಚಾರಣೆ ಮಾಡಲಿದೆ.
ಧರ್ಮಸ್ಥಳದ ದಿನಕ್ಕೊಂದು ಬೆಳವಣಿಗೆಯಾಗ್ತಿದೆ. ಈಗ 2012ರಲ್ಲಿ ಕೊಲೆಯಾದ ಮಾವುತ ನಾರಾಯಣ ಹಾಗೂ ತಂಗಿ ಯಮುನಾ ಕೇಸ್ ಪ್ರಚಲಿತಕ್ಕೆ ಬಂದಿದೆ. ಮಾವುತ ನಾರಾಯಣ ಮಕ್ಕಳು ಎಸ್ಐಟಿ ಕಚೇರಿಗೆ ಆಗಮಿಸಿ ತಮ್ಮ ತಂದೆ ಹಾಗೂ ಅತ್ತೆಯ ಕೊಲೆಯ ಬಗ್ಗೆ ದೂರು ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ದೂರು ಸ್ವೀಕರಿಸಿ ಪರಿಶೀಲನೆ ನಡೆಸುವುದಾಗಿ ಹೇಳಿ ಕಳುಹಿಸಿದ್ದಾರೆ. ದೂರು ನೀಡಿದ ಬಳಿಕ ಮಾತಾಡಿದ ಮಾವುತ ನಾರಾಯಣ ಮಗ ಗಣೇಶ್ ನಿಜವಾದ ಕೊಲೆಗಾರರನ್ನ ಬಂಧನ ಮಾಡಬೇಕು ಎಂದಿದ್ದಾರೆ. ಆಗ ಎಂತ ನಮ್ಮ ಒಂದು ಕ್ರಮದಲ್ಲಿ ನಮ್ಮ ಒಂದು ಎಂತ ಕಾಸಲ್ಲಿ ಸಂಪ್ರದಾಯ ಉಂಟು ಅವತ್ತಿಂದಲೇ ನಾವು ಎಂತ ಒಂದು ಯಾರಾದ್ರು ಸತ್ತರೆ ನಾವು ಅದನ್ನು ಹೂಳುವುದಿಲ್ಲ, ದಹನ ಮಾಡೋದು. ಡಾಕ್ಯುಮೆಂಟ್ ಎಲ್ಲ ಕೊಂಡೋಗಿದ್ದೇವೆ, ಅವರು ಪೆಟ್ಟಿಗೆಲ್ಲ ಎದ್ದುಕೊಂಡು ಎಲ್ಲ ತೆಗೆದುಕೊಂಡು ಹೋಗಿದ್ದಾರೆ. ಯಾವ್ದು ಡಾಕ್ಯುಮೆಂಟ್ ಕೋರ್ಟ್ ಹೋಗಿದ್ದೇವೆ, ಈಗ ಬೆಂಗಳೂರಿಗೆ ಹಾಕಿದ್ದೇವಲ್ಲ ಕೋರ್ಟಲ್ಲಿ. ಅದಕ್ಕೆ ಅಲ್ಲಿ ಸಹ ಈಗ ಏನಂತೇಳಿ ಮುಂದೂಡ್ತಾ ಇದ್ದಾರಲ್ಲ, ಹಾಗಾಗಿ ನಾವು ಈಗ SITಗೆ ಬಂತಲ್ಲ, ಇಲ್ಲಿ ಸಹ ಎನ್ಕ್ವೈರಿ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಸಂಬಂಧ ಶಾಸಕ SR ವಿಶ್ವನಾಥ್ ಪ್ರತಿಕ್ರಿಯೆ ನೀಡಿದ್ದಾರೆ. ಧರ್ಮಸ್ಥಳ ಅಪಪ್ರಚಾರದ ವಿರುದ್ಧ ಮೊದಲು ಧ್ವನಿ ಎತ್ತಿದ್ದೆ ನಾನು ಧರ್ಮಸ್ಥಳದ ಪರ ಮಾತನಾಡಿದ್ರೆ ಅವನ್ಯಾರೋ ಬಾಯಿಗೆ ಬಂದಂಗೆ ಮಾತನಾಡ್ತಾರೆ ಎಂದರು. ಧರ್ಮಸ್ಥಳದ ಪಾವಿತ್ರತೆಗೆ ಧಕ್ಕೆ ತರೋ ರೀತಿಯಲ್ಲಿ ಯಾರೇ ಮಾಡಿದ್ರು ಕೂಡ ನಾವು ಧ್ವನಿಯನ್ನು ಎತ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಇವತ್ತು ಕೆಲವರು ಕಾಂಗ್ರೆಸ್ನ ನಾಯಕರು ಕೂಡ ಹೇಳಿದ್ರು ಇದರಲ್ಲಿ BJPಯವರು ರಾಜಕೀಯವರ ಮಾಡ್ತಾರೆ ಅಂತೇಳಿ. ನಾವು ಯಾವುದೇ BJP ಸಿಂಬಲ್ಲು ಹಾಕ್ಕೊಂಡಿರಲಿಲ್ಲ, BJP ಫ್ಲಾಗ್ ಕಟ್ಕೊಂಡಿರಲಿಲ್ಲ, ಎಲ್ಲೋ BJP. ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆಯೋ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಶಾಸಕ ಪೊನ್ನಣ್ಣ ಬಿಜೆಪಿಯಿಂದ ಇನ್ನೇನು ನಿರೀಕ್ಷೆ ಮಾಡಲು ಸಾಧ್ಯ ಎಂದಿದ್ದಾರೆ. ಈಗ ಮಳೆಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ನೋಡೋಣ. ರಾಜ್ಯದ ಹಲವು ಕಡೆ ಮುಂಗಾರು ಮಳೆ ಆರ್ಭಟಿಸ್ತಾ ಇದೆ. ಭಾರಿ ಮಳೆ ಹಿನ್ನೆಲೆ ಕರಾವಳಿಯ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾತ್ರಿಯಿಂದ ಬಿಟ್ಟು ಬಿಡದೆ ಮಳೆ ಸುರಿತಿದೆ. ಧರ್ಮಸ್ಥಳ ಸುತ್ತಮುತ್ತ ಭಾರಿ ಮಳೆಯಾಗ್ತಿದೆ. ಯಾದಗಿರಿ ಜಿಲ್ಲೆಯಲ್ಲೂ ಎಡಬಿಡದೆ ಮಳೆ ಸುರಿತಿದೆ. ರಾತ್ರಿಯಿಡೀ ಸುರಿದ ಮಳೆಗೆ ಪಗಲಾಪುರದ ತಾತ್ಕಾಲಿಕ ಸೇತುವೆ ಜಲಾವೃತವಾಗಿದೆ. ಸಂಪರ್ಕ ಕಡಿತವಾಗಿದೆ. ಸೇತುವೆ ಜಲಾವೃತ ಹಿನ್ನೆಲೆ ಪಗಲಾಪುರ, ಮುಷ್ಟೂರು, ಲಿಂಗೇರಿ 10 ಗ್ರಾಮಗಳ ಸಂಚಾರ ಬಂದ್ ಆಗಿದೆ. ಕಲಬುರಗಿಯಲ್ಲೂ ಮಳೆ ಅಬ್ಬರ ಜೋರಾಗಿದೆ. ಬೆಣ್ಣೆತೋರ ಜಲಾಶಯದಿಂದ ಅಪಾರ ನೀರು ಬಿಡುಗಡೆ ಮಾಡಲಾಗಿದೆ. ಈ ಹಿನ್ನೆಲೆ ಹೆಬ್ಬಾಳ ಗ್ರಾಮಸ್ಥರಿಗೆ ಪ್ರವಾಹ ಭೀತಿ ಶುರುವಾಗಿದೆ. ಬಾಗಲಕೋಟೆಯಲ್ಲೂ ನಿರಂತರ ಮಳೆಯಾಗ್ತಿದೆ. ಮಳೆಯಿಂದಾಗಿ ಲೋಕಾಪುರ ಪಟ್ಟಣದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ರುಕ್ಮಿಣಿ ಪಾಂಡುರಂಗ ಪೇಟಕರ್ ಅನ್ನುವವರ ಮನೆಯ ಮೇಲ್ಛಾವಣಿ ಕುಸಿದಿದ್ದು ಮನೆಯಲ್ಲಿನ ವಸ್ತುಗಳು, ದವಸ ಧಾನ್ಯಗಳು ಮಳೆಯ ನೀರಿಗೆ ಆಹುತಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರುಣನ ಆರ್ಭಟ ಜೋರಾಗಿದೆ. ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದ ಹಲವೆಡೆ ಗುಡ್ಡ ಕುಸಿತವಾಗಿದೆ. ತರೀಕೆರೆ ತಾಲೂಕಿನ ಕೆಮ್ಮಣ್ಗುಂಡಿಯಲ್ಲಿ ಗುಡ್ಡ ಕುಸಿದು ರಸ್ತೆಗೆ ಬಿದ್ದಿದೆ. ಧಾರಾಕಾರ ಮಳೆಗೆ ಶೃಂಗೇರಿ ಬಳಿ ಗುಡ್ಡ ಕುಸಿತವಾಗಿದೆ. ತೆಕ್ಕೂರು ಎಂಬಲ್ಲಿ ಗುಡ್ಡದ ಮಣ್ಣು ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದು ರಸ್ತೆ ಸಂಪೂರ್ಣ ಬಂದ್ ಆಗಿದೆ. ರಾಜ್ಯಾದ್ಯಂತ ಮಳೆ ಆರ್ಭಟ ಹಿನ್ನೆಲೆ ಶೃಂಗೇರಿ ಶಾರದಾ ಮಠದ ಹಿರಿಯ ಜಗದ್ಗುರುಗಳ ಅಪ್ಪಣೆ ಮೇರೆಗೆ ಅಗಿಲು ಸೇವೆ ಮಾಡಲಾಗ್ತಾ ಇದೆ. ಮಳೆ ದೇವರು ಎಂದೇ ಖ್ಯಾತಿ ಪಡೆದಿರುವಂತಹ ಕಿಗ್ಗ ಋಷ್ಯ ಶೃಂಗೇಶ್ವರ ದೇಗುಲದಲ್ಲಿ ಇವತ್ತಿನಿಂದ 3 ದಿನ ಅಗಿಲು ಸೇವೆ ನಡೆಯಲಿದೆ. ಅಗಿಲು ಸೇವೆ ಮಾಡಿದ್ರೆ ಮಳೆ ಕಡಿಮೆ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಚಿಕ್ಕಮಗಳೂರು ಮಳೆಗೆ ಆರ್ಭಟ ಜೋರಾಗಿದೆ. ಅಲ್ಲೂ ಕೂಡ ಧಾರಾಕಾರ ಮಳೆಗೆ ತರೀಕೆರೆ ತಾಲೂಕಿನ ಕೆಮ್ಮಣ್ಗುಂಡಿ ಬಳಿಯ ಕೊಂಡೇಖಾನ್ ಸಮೀಪ ಮಣ್ಣು ಕುಸಿತವಾಗಿದೆ. ಮಣ್ಣು ಕುಸಿದ ಹಿನ್ನೆಲೆ ಕೆಸರು ರಸ್ತೆಯಲ್ಲಿ ಪ್ರವಾಸಿಗರ TT ವಾಹನ, ಕಾರು ಸಿಲುಕಿ ಪರದಾಡಿದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇರುವ ಹಿನ್ನೆಲೆ ನಾಳೆ ಚಿಕ್ಕಮಗಳೂರು, ಕಳಸ, ಮೂಡಿಗೆರೆ, ಶೃಂಗೇರಿ, ಕೊಪ್ಪ, NR ಪುರ ತಾಲೂಕಿನ ಅಂಗನವಾಡಿ ಮತ್ತು ಶಾಲೆಗಳಿಗೆ ಜಿಲ್ಲಾಡಳಿತ ರಜೆ ಘೋಷಿಸಿದೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ನಾಳೆ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ರಜೆ ಘೋಷಣೆ ಮಾಡಿದ್ದಾರೆ. ಬೀದರ್ ಜಿಲ್ಲೆಯಾದ್ಯಂತ ವರುಣಾರ್ಭಟ ಜೋರಾಗಿದೆ. ಔರಾದಲ್ಲಿ ಸುರಿತಾ ಇರುವ ಮಳೆಯಿಂದ 100 ಎಕರೆ ಬೆಳೆ ಹಾನಿಯಾಗಿದೆ. ಬೋಂತಿ, ನಾಮನಾಯಕ, ತಾಂಡಾ ಕೆರೆ ಕಟ್ಟೆ ಒಡೆದು ಜಮೀನಿಗೆ ನೀರು ನುಗ್ಗಿದೆ. ಈ ಹಿನ್ನೆಲೆ ಸೋಯಾಬೀನ್, ತೊಗರಿ, ಹೆಸರು, ಉದ್ದುಬೇಳೆ ನೀರು ಪಾಲಾಗಿದೆ. ಬೀದರ್ ಜಿಲ್ಲೆಯ ಹಲವು ಕಡೆ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಇತ್ತ ಠಾಣಾ ಕುಸನೂರು ಸಂಗಮ ಸಂಪರ್ಕಿಸುವ ಮುಖ್ಯ ರಸ್ತೆ ಮುಳುಗಡೆಯಾಗಿದೆ. ಹಳ್ಳದ ನೀರು ರಸ್ತೆಗೆ ಬಂದಿರೋ ಹಿನ್ನೆಲೆ ರಸ್ತೆ ಮುಳುಗಡೆಯಾಗಿದೆ. ಬೀದರ್ ಜಿಲ್ಲೆಯ ಕಮಲಾನಗರ ತಾಲೂಕಲ್ಲಿಯೂ ಮಳೆಯ ಅಬ್ಬರ ಜೋರಾಗಿದೆ. ಭಾರೀ ಮಳೆಗೆ ಹಳ್ಳಕೊಳ್ಳಗಳು ತುಂಬಿ ಹರಿತಿದ್ದು 15ಕ್ಕೂ ಹೆಚ್ಚು ಎಮ್ಮೆಗಳು ನೀರಲ್ಲಿ ಕೊಚ್ಚಿ ಹೋಗಿ ಮೃತಪಟ್ಟಿವೆ. ಬೀದರ್ನ ಔರಾದ ತಾಲೂಕಿನಾದ್ಯಂತ ಧಾರಾಕಾರ ಮಳೆಯಾಗಿದ್ದು ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಈ ಹಿನ್ನೆಲೆ ನೆರೆ ಹಾನಿ ಪ್ರದೇಶಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಬೋಂತಿ, ನಾಮನಾಯಕ ತಾಂಡಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಭಾಗದಲ್ಲಿ ಭಾರೀ ಮಳೆ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯ ಹಲವೆಡೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ 8 ಕೆಳಹಂತದ ಸೇತುವೆಗಳು ಜಲಾವೃತ ಆಗಿದೆ. ಪರಿಣಾಮ 18 ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಡಿತವಾಗಿದೆ.
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರಕ್ಕೆ ಅಲೆಗಳ ಏರಿಳಿತ ಜೋರಾಗಿದೆ. ಅಲೆಗಳ ಅಬ್ಬರಕ್ಕೆ ಕಡಲ ತೀರಕ್ಕೆ ಬಂದ ಡಾಲ್ಫಿನ್ ಮೀನನ್ನ ರಕ್ಷಣೆ ಮಾಡಲಾಗಿದೆ. ಜಂಗಲ್ ರೆಸಾರ್ಟ್ ಸಿಬ್ಬಂದಿ ಡಾಲ್ಫಿನ್ ಅನ್ನ ರಕ್ಷಣೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಳೆ ಅಬ್ಬರ ಹಿನ್ನೆಲೆ ಲಿಂಗನಮಕ್ಕಿ ಜಲಾಶಯ ಭರ್ತಿಯ ಹಂತಕ್ಕೆ ಬಂದಿದೆ. ಈ ಹಿನ್ನೆಲೆ ಜಲಾಶಯದಿಂದ ಯಾವುದೇ ಕ್ಷಣದಲ್ಲಿ ನೀರು ಹೊರಕ್ಕೆ ಬಿಡುವ ಸಾಧ್ಯತೆ ಇದೆ. ಜಲಾಶಯದಿಂದ ನೀರು ಹೊರಬಿಟ್ಟರೆ ಜೋಗ ಜಲಪಾತ ಮೈದುಂಬಿ ಹರಿಯಲಿದೆ. ಶಿವಮೊಗ್ಗ ಭದ್ರಾ ಡ್ಯಾಂನಿಂದ ನದಿಗೆ ನೀರು ಬಿಡಲಾಗಿದೆ. ಈ ಹಿನ್ನೆಲೆ ಭದ್ರಾವತಿಯ ಹೊಸ ಸೇತುವೆ ಮುಳುಗಡೆ ಆಗಿದೆ. ಹೊಸ ಸೇತುವೆ ಮೇಲೆ ನೀರು ಹರಿತಾ ಇದ್ದು ವಾಹನ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹಿನ್ನೆಲೆ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿದೆ. ಮುನ್ನೆಚ್ಚರಿಕೆಯಾಗಿ ಡ್ಯಾಂನಿಂದ 80,000ಕ್ಕೂ ಹೆಚ್ಚು ನೀರನ್ನು ನದಿಗೆ ಬಿಡಲಾಗುತ್ತಿದೆ. ಈ ಹಿನ್ನೆಲೆ ಕಾವೇರಿ ನದಿ ತೀರದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಪ್ರಸಿದ್ಧ ರಂಗನತಿಟ್ಟು ಪಕ್ಷಧಾಮದಲ್ಲಿ ದೋಣಿ ವಿಹಾರ ಸ್ಥಗಿತ ಮಾಡಲಾಗಿದೆ. ನಿಮಿಷಾಂಬ ದೇಗುಲದ ನದಿ ಬಳಿಗೆ ತೆರಳಲು ಜನರಿಗೆ ನಿರ್ಬಂಧ ವಿಧಿಸಲಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗ್ತಾ ಇರುವ ಹಿನ್ನೆಲೆ ಕಾವೇರಿ ನದಿ ಮೈದುಂಬಿ ಹರಿತಿದೆ. ಕೆಆರ್ ತಾಲೂಕಲ್ಲಿ ಚುಂಚನಕಟ್ಟೆ ಬಳಿ ಜಲಪಾತ ಸೃಷ್ಟಿಯಾಗಿದೆ. ಕಲ್ಲು ಬಂಡೆಯನ್ನು ಸೀಳಿ ಧುಮ್ಮಿಕ್ಕುವ ಜಲಪಾತವನ್ನು ನೋಡಲು ಅಕ್ಕಪಕ್ಕಗಳಿಂದ ಜನ ಬರ್ತಿದ್ದಾರೆ. ಈಗ ರಾಜ್ಯ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ ಶೀಘ್ರವೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಈ ಬಗ್ಗೆ ಇವತ್ತು 64ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಈ ವೇಳೆ ಆಕ್ಷೇಪಣೆ ಸಲ್ಲಿಸಲು ಆರೋಪಿಗಳ ಪರ ವಕೀಲರಿಗೆ ಕೋರ್ಟ್ ಸೂಚಿಸಿ ಮುಂದಿನ ವಿಚಾರಣೆಯನ್ನು ಆಗಸ್ಟ್ 23ಕ್ಕೆ ಮುಂದೂಡಿಕೆ ಮಾಡಿದೆ. ಕೊಲೆ ಕೇಸ್ನಲ್ಲಿ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಇದ್ದಾರೆ. ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿ ನೀಡಿ ಪತಿ ದರ್ಶನ್ ಆರೋಗ್ಯ ವಿಚಾರಿಸಿದರು. ಈ ವೇಳೆ ದರ್ಶನ್ ಮಗ ವಿನೀಶ್ ಬಗ್ಗೆ ವಿಚಾರಿಸಿದರು. ಹಣ್ಣುಗಳನ್ನು ನೀಡಿ ವಿಜಯಲಕ್ಷ್ಮಿ ವಾಪಸ್ಸಾದರು. ದರ್ಶನ್ ಭೇಟಿಗೆ ಬಂದ ವಿಜಯಲಕ್ಷ್ಮಿ ಅವರ ಕಾರನ್ನ ಜೈಲು ಚೆಕ್ಪೋಸ್ಟ್ ಬಳಿಯೇ ಪೊಲೀಸರು ತಡೆದಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪವಿತ್ರ ಗೌಡ ಜೈಲು ಸೇರಿದ್ದು ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿರುವ ಪವಿತ್ರ ಗೌಡ ಸಿರಿವಾಸ ಅನುಭವಿಸುತ್ತಿದ್ದಾರೆ. ಇವತ್ತು ಪವಿತ್ರ ಗೌಡ ಭೇಟಿಗೆ ತಾಯಿ ಭಾಗ್ಯಮ್ಮ ಆಗಮಿಸಿದ್ರು. ಸಂಬಂಧಿ ಜೊತೆಗೆ ಬಂದು ಮಗಳ ಆರೋಗ್ಯವನ್ನು ವಿಚಾರಿಸಿ ತೆರಳಿದ್ರು. ನಟಿ ರಮ್ಯಾಗೆ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಅಭಿಮಾನಿಗಳು ಅಶ್ಲೀಲ ಕಾಮೆಂಟ್ ಮಾಡಿದ್ರು. ಈ ಬಗ್ಗೆ ನಟಿ ರಮ್ಯಾ ನೀಡಿದ ದೂರಿನ ಅನ್ವಯ 7 ಮಂದಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿದ ನಟಿ ರಮ್ಯಾ ದೂರು ನೀಡಿದಾಗಿನಿಂದ ಅಶ್ಲೀಲ ಕಾಮೆಂಟ್ಗಳು ಬರೋದು ಕಡಿಮೆ ಆಗಿದೆ ಅಂತ ಹೇಳಿದರು. ನಟಿ ರಮ್ಯಾರಿಗೆ ಅಶ್ಲೀಲ ಕಾಮೆಂಟ್ಸ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಸೈಬರ್ ಕ್ರೈಂ ಪೊಲೀಸರು ಇನ್ನಿಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಉಡುಪಿ ಮೂಲದ ಸುಜಿನ್ ಮತ್ತು ಆದರ್ಶ್ ಅನ್ನೋರನ್ನ ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ. ಬೆಂಗಳೂರಿನ ಹೆಬ್ಬಾಳ ಭಾಗದ ಬಹುದೊಡ್ಡ ಟ್ರಾಫಿಕ್ ಸಮಸ್ಯೆಗೆ ಕೊನೆಗೂ ಕೊಂಚ ಮುಕ್ತಿ ಸಿಕ್ಕಿದೆ. ಬಹುನಿರೀಕ್ಷಿತ ಹೆಬ್ಬಾಳ ವಿಸ್ತರಿತ ಮೇಲ್ಸೇತುವೆಯನ್ನು ಇವತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಿದ್ರು. 700 ಮೀಟರ್ ಉದ್ದದ ಈ ಫ್ಲೈಓವರ್ ಕೆಆರ್ಪುರಂ ಕಡೆಯಿಂದ ಮೇಕ್ರಿ ಸರ್ಕಲ್ ಕಡೆಗೆ ಸಾಗಲಿದೆ. ಫ್ಲೈಓವರ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದೆ ರಮ್ಯಾ ಕೂಡ ಭಾಗವಹಿಸಿದ್ರು. ಸೇತುವೆ ಉದ್ಘಾಟನೆ ಬಳಿಕ ಮಾತನಾಡಿದ ಡಿಕೆಶಿ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ನೀಡಲು ಈ ಫ್ಲೈಓವರ್ ನಿರ್ಮಾಣ ಮಾಡಿದ್ದೇವೆ ಅಂತ ಹೇಳಿದರು. ಹೆಬ್ಬಾಳ ಫ್ಲೈಓವರ್ ಉದ್ಘಾಟನೆ ವೇಳೆ ಡಿಸಿಎಂ ಡಿಕೆಶಿ ತಮ್ಮ ನೆಚ್ಚಿನ SD ಬೈಕ್ ಮೇಲೆ ಸವಾರಿ ಮಾಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ವಿರುದ್ಧ ಮಹಾಭಿಯೋಗ ಮಂಡನೆಗೆ ವಿರೋಧ ಪಕ್ಷದ ನಾಯಕರು ಚಿಂತಿಸಿದ್ದಾರೆ. ಈ ಸಂಬಂಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕಚೇರಿಯಲ್ಲಿ ಇಂಡಿಯಾ ಮೈತ್ರಿಕೂಟದ ನಾಯಕರು ಸಭೆಯನ್ನ ನಡೆಸಿದ್ದಾರೆ. ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ಬಗ್ಗೆ ಇವತ್ತು ಸಂಸತ್ ಅಧಿವೇಶನದಲ್ಲಿ ಚರ್ಚಿಸಲು ವಿಪಕ್ಷಗಳು ಅಂತರ ಕಾಯ್ದುಕೊಂಡಿದ್ವು. ಶುಭಾಂಶು ಶುಕ್ಲಾ ಬಗ್ಗೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಪ್ರಸ್ತಾಪ ಮಾಡುತ್ತಿದ್ದಂತೆ ವಿಪಕ್ಷಗಳ ಸದಸ್ಯರು ಘೋಷಣೆಗಳನ್ನು ಕೂಗಿ ಹೈಡ್ರಾಮಾ ಮಾಡಿದ್ರು. ಮಹಾರಾಷ್ಟ್ರ ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ಅವರನ್ನ ಎನ್ಡಿಎ ಕೂಟದಿಂದ ಉಪರಾಷ್ಟ್ರಪತಿ ಹುದ್ದೆಗೆ ಅಭ್ಯರ್ಥಿಯಾಗಿ ಬಿಜೆಪಿ ಘೋಷಣೆ ಮಾಡಿದೆ. ಈ ಹಿನ್ನೆಲೆ ಇವತ್ತು ನವದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಸಿಪಿ ರಾಧಾಕೃಷ್ಣನ್ ಭೇಟಿಯಾಗಿದ್ದಾರೆ.